ಆರ್ಸಿಬಿ ಬೌಲಿಂಗ್ ದಾಳಿಗೆ ಎಸ್ಆರ್ಎಚ್ ಉಡೀಸ್ ಅಬ್ಬರಿಸಿದ ವಿರಾಟ್ ಪಾಟಿದಾರ್. 6 ಪಂದ್ಯಗಳ ಬಳಿಕ ಗೆದ್ದ ಆರ್ಸಿಬಿ. ತಮ್ಮ ಬ್ಯಾಟಿಂಗ್ ನಿಂದಲೇ ಎದುರಾಳಿ ಟೀಮ್ಗಳ ಮೇಲೆ ಅಬ್ಬರಿಸಿ ಬೊಬ್ಬಿರಿತಿದ್ದ ಎಸ್ಆರ್ಎಚ್ ಟೀಮ್ಗೆ ಆರ್ಸಿಬಿ ಭರ್ಜರಿಯಾಗಿ ಗುನ್ನ ಇಟ್ಟು ಮೊದಲ ಪಂದ್ಯದಲ್ಲಿ ಸೋತಿದ್ದ ಸೇಡು ತೀರಿಸಿಕೊಂಡಿದೆ. ಈ ಬಾರಿಯ ಐಪಿಎಲ್ ಟೂರ್ನಿಯಲ್ಲಿ ನಮ್ಮದೇ ಬೆಸ್ಟ್ ಬ್ಯಾಟಿಂಗ್ ಟೀಮ್ ಎಂದು 3 ಬಾರಿ 250ಕ್ಕೂ ಅಧಿಕ ರನ್ ಬಾರಿಸಿದ ಎಸ್ಆರ್ಎಚ್ಗೆ ಟೂರ್ನಿಯಲ್ಲೇ ಅತ್ಯಂತ ಕಳಪೆ ಬೌಲಿಂಗ್ ತಂಡ ಎನಿಸಿದ್ದ ಆರ್ಸಿಬಿ ಬೌಲರ್ಗಳು ಎಸ್ಆರ್ಎಚ್ ಅವರ ಹೋಮ್ ಗ್ರೌಂಡ್ ನಲ್ಲೇ ಸರಿಯಾದ ಟಕ್ಕರ್ ಕೊಟ್ಟರು. ಇದರಿಂದ ಆರ್ಸಿಬಿ 6 ಮ್ಯಾಚ್ಗಳ ನಂತರ 35 ರನ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿತು. ಟಾಸ್ ಗೆದ್ದ ಡುಪ್ಲೆಸಿಸ್ ಈ ಬಾರಿ ಬ್ಯಾಟಿಂಗ್ ತೆಗೆದುಕೊಂಡರು. ಆರ್ಸಿಬಿ ಬ್ಯಾಟಿಂಗ್ ಶುರು ಮಾಡಿದ ವಿರಾಟ್ ಮತ್ತು ಡುಪ್ಲೆಸಿಸ್ 3 ಓವರ್ನಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡಿದರು. ಆದರೆ 12 ಬಾಲ್ನಲ್ಲಿ 25 ರನ್ ಗಳಿಸಿ ಅಬ್ಬರಿಸುತ್ತಿದ್ದ ಡುಪ್ಲೆಸಿಸ್ಗೆ ನಟರಾಜನ್ ಬ್ರೇಕ್ ಹಾಕಿದರು. ವಿಲ್ ಜಾಕ್ಸ್ ಕೂಡ ಕೇವಲ 6 ರನ್ಗಳಿಗೆ ಮಯಾಂಕ್ ಮಾರ್ಕಂಡೆಗೆ ಔಟ್ ಆದರು. ನಂತರ ಸ್ಕ್ರೀಜಿಗೆ ಬಂದ ಆರ್ಸಿಬಿಯ ಪ್ರಿನ್ಸ್ ರಜತ್ ಪಾಟಿದಾರ್ ಎಸ್ಆರ್ಎಚ್ ಬೌಲರ್ಗಳ ಬೆವರಿಳಿಸಿದರು. ಅದರಲ್ಲೂ ಕೂಡ ಮಾರ್ಕಂಡೆ ಓವರ್ನಲ್ಲಿ 4 ಬಾಲ್ಗೆ 4 ಸಿಕ್ಸರ್ಗಳನ್ನು ಬಾರಿಸಿ ಎಸ್ಆರ್ಎಚ್ ಪಾಳ್ಯದಲ್ಲಿ ಭಯ ಹುಟ್ಟಿಸಿದ್ದರು. 19ನೇ ಬಾಲ್ನಲ್ಲಿ ಪಾಟಿದಾರ್ ಅರ್ಧಶತಕ ಗಳಿಸಿ ಆರ್ಸಿಬಿ ಪರ ವೇಗದ ಅರ್ಧಶತಕ ಗಳಿಸಿದ 3ನೇ ಬ್ಯಾಟರ್ ಆದರು. ಪಾಟಿದಾರ್ಗೆ ಉತ್ತಮ ಸಾಥ್ ನೀಡಿದ ವಿರಾಟ್ ಕೊಹ್ಲಿ ಕೂಡ ಇನ್ನೊಂದು ಅರ್ಧಶತಕ ಬಾರಿಸಿದರು. ಎಸ್ಆರ್ಎಚ್ ಬೌಲಿಂಗ್ ನಲ್ಲಿ ಮಿಂಚಿದ್ದು ಎಡಗೈ ವೇಗಿ ಜೈದೇವ್ ಉನದ್ಕಟ್. ಕೊಹ್ಲಿ ಮತ್ತು ರಜತ್ ಸೇರಿ 3 ವಿಕೆಟ್ ಕಿತ್ತು ಅವರು ಮಿಂಚಿದರು. ಕೊನೆಯಲ್ಲಿ ಗ್ರೀನ್ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ಸ್ವಪ್ನಿಲ್ ಸಿಂಗ್ ಅಬ್ಬರಿಸಿ ತಂಡದ ಮೊತ್ತವನ್ನು 20 ಓವರ್ಗಳಲ್ಲಿ 206ಕ್ಕೆ ಮುಟ್ಟಿಸಿದರು. ಇದರೊಂದಿಗೆ ಎಸ್ಆರ್ಎಚ್ ಗೆಲ್ಲರು 207 ರನ್ಗಳ ಗುರಿಯನ್ನು ನೀಡಿದರು. ಎಲ್ಲರೂ ಎಸ್ಆರ್ಎಚ್ ಬ್ಯಾಟಿಂಗ್ ಪರಾಕ್ರಮ ನೋಡಿ ಆರಾಮವಾಗಿ ಈ ಮೊತ್ತವನ್ನು ಚೇಸ್ ಮಾಡುತ್ತಾರೆ ಅಂದುಕೊಳ್ಳುತ್ತಿದ್ದರು. ಮೊದಲ ಓವರ್ ಬೌಲಿಂಗ್ ಮಾಡಿದ ವಿಲ್ ಜಾಕ್ಸ್ ಬ್ಯಾಟಿಂಗ್ ನಲ್ಲಿ ಮಾಡಲಾಗದ್ದನ್ನು ಬೌಲಿಂಗ್ ನಲ್ಲಿ ಮಾಡಿ ತೋರಿಸಿದರು. ಎಸ್ಆರ್ಎಚ್ ನ ಡೇಂಜರಸ್ ಬ್ಯಾಟ್ಸ್ಮನ್ ಟ್ರಾವಿಸ್ ಹೆಡ್ ಅನ್ನು ಕೇವಲ 1 ರನ್ನಿಗೆ ಔಟ್ ಮಾಡಿ ಎಸ್ಆರ್ಎಚ್ ನ ಅಬ್ಬರದ ಓಪನಿಂಗ್ ಆಟಕ್ಕೆ ಬ್ರೇಕ್ ಹಾಕಿದರು. ಆದರೂ ಭರ್ಜರಿಯಾಗಿ ಬ್ಯಾಟ್ ಮಾಡುತ್ತಿದ್ದ ಅಭಿಷೇಕ್ ಶರ್ಮಾ ಯಶ್ ದಯಾಳ್ಗೆ ಔಟ್ ಆದರು. ಇನ್ನು ಈ ಮ್ಯಾಚ್ ನ ಟರ್ನಿಂಗ್ ಓವರ್ ಎಂದರೆ ಅದು ಇಂಪ್ಯಾಕ್ಟ್ ಪ್ಲೇಯರ್ ಸ್ವಪ್ನಿಲ್ ಸಿಂಗ್ ಹಾಕಿದ 5ನೇ ಓವರ್. ಈ ಓವರ್ ನಲ್ಲಿ 19 ರನ್ ಕೊಟ್ಟರು. ಆದರೆ ಮಕರಮ್ ಮತ್ತು ಡೆಡ್ಲಿ ಬ್ಯಾಟರ್ ಕ್ಲಾಸನ್ ಇಬ್ಬರನ್ನು ತಲಾ 7 ರನ್ಗಳಿಗೆ ಪೆವಿಲಿಯನ್ಗೆ ಇಟ್ಟಿದರು. ಎಸ್ಆರ್ಎಚ್ ಪವರ್ ಪ್ಲೇ ನಲ್ಲಿ 62 ರನ್ ಸಿಡಿಸಿದರು. ಆದರೆ ಚಟಪಟ ಅಂತ ಎಸ್ಆರ್ಎಚ್ ನ 4 ಮೇನ್ ಬ್ಯಾಟರ್ಗಳು ಡಗೌಟ್ ಸೇರಿದ್ದರು. ಆರ್ಸಿಬಿಯ ಎಲ್ಲಾ ಬೌಲರ್ಗಳು ಈ ಮ್ಯಾಚ್ ನಲ್ಲಿ ತಮ್ಮನ್ನು ಕಳಪೆ ಬೌಲಿಂಗ್ ಎನ್ನುತ್ತಿದ್ದ ಎಲ್ಲರಿಗೂ ಟೂರ್ನಿಯಲ್ಲೇ ಬೆಸ್ಟ್ ಬ್ಯಾಟಿಂಗ್ ತಂಡವನ್ನು ತಮ್ಮ ಬೌಲಿಂಗ್ ನಿಂದ ತತ್ತರಿಸುವಂತೆ ಮಾಡಿದ್ದರು. ಆರ್ಸಿಬಿಯ ಎಲ್ಲಾ ಬೌಲರ್ಗಳು ಬೊಂಬಾಟ್ ಬೌಲಿಂಗ್ ಮಾಡಿದ್ದರು. ಇದರಿಂದ ಎಸ್ಆರ್ಎಚ್ ತಂಡ 8 ವಿಕೆಟ್ ಕಳೆದುಕೊಂಡು 171 ರನ್ ಮಾತ್ರ ಗಳಿಸಿತು. ಆರ್ಸಿಬಿ ಇದರೊಂದಿಗೆ 35 ರನ್ಗಳಿಂದ ಎಸ್ಆರ್ಎಚ್ ಸೋಲಿಸಿ ಟೂರ್ನಿಯಲ್ಲಿ ತನ್ನ 2ನೇ ಗೆಲುವು ಪಡೆಯಿತು. ಕ್ಯಾಮರಾನ್ ಗ್ರೀನ್ ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ ನಲ್ಲೂ ಮಿಂಚಿ 2 ವಿಕೆಟ್ ಪಡೆದರು. ಸ್ವಪ್ನಿಲ್, ಕರಣ್ ಶರ್ಮಾ ಕೂಡ ತಲಾ 2 ವಿಕೆಟ್ ಪಡೆದರು. ಇನ್ನು ವಿಲ್ ಜಾಕ್ಸ್ ಮತ್ತು ಯಶ್ ದಯಾಳ್ ತಲಾ 1 ವಿಕೆಟ್ ಕಿತ್ತರು. ಅಬ್ಬರದ ಅರ್ಧಶತಕ ಸಿಡಿಸಿದ್ದ ರಜತ್ ಪಾಟಿದಾರ್ ಮ್ಯಾನ್ ಆಫ್ ದಿ ಮ್ಯಾಚ್ ಆದರು. ಉಳಿದಿರುವ ಎಲ್ಲಾ ಮ್ಯಾಚ್ಗಳನ್ನು ಆರ್ಸಿಬಿ ಇದೇ ರೀತಿ ಭರ್ಜರಿಯಾಗಿ ಗೆಲುವು ಸಾಧಿಸಲಿ ಎಂಬುದೇ ಅಭಿಮಾನಿಗಳ ಆಶಯ.